ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸೊ ತುಂಬಾ ಜನಗಳ ಕ್ವಶನ್ ಏನು ಇಲ್ಲಿ ನಿಮ್ದು ಅಂತ ಹೇಳಿದ್ರೆ, ಅನಿತಾ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಇಲ್ವಾ, ಅದನ್ನಾದ್ರೂ ಬಂದ್ ವಿಡಿಯೋ ಮಾಡಿ. ಯಾಕೆ ಒಂದು ತಿಂಗಳಿಂದ ವಿಡಿಯೋ ಪೋಸ್ಟ್ ಆಗಿಲ್ಲ? ನಮಗೂ ಭಯ ಆಗ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಅಮೌಂಟ್ ಬಂದ್ರೆ ಖುಷಿ ಆಗ್ತಾ ಇತ್ತು, ವಿಡಿಯೋನು ಬರ್ತಾ ಇಲ್ಲ, ಇಲ್ಲಿ ನಮ್ಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದೀರಾ. ಅಂಡ್ ಇನ್ನ ಕೆಲವೊಬ್ರುಗಳ ಪ್ರಶ್ನೆ ಏನು ಅಂತ ಹೇಳಿದ್ರೆ, 30ನೇ ಕಂತಿನ ಹಣನೇ ನಮಗ್ ಬಂದಿಲ್ಲ. ಇನ್ನ ಕೆಲವೊಬ್ರು ಹೇಳ್ತಾರೆ ನಮಗ್ 31ನೇ ಕಂತಿನ ಹಣ ಬಂದ್ಬಿಡ್ತು ಅಂತ ಹೇಳಿ ಎಲ್ಲ ಕಮೆಂಟ್ ಹಾಕ್ತಾ ಇದ್ದಾರೆ. ಹೌದಾ, 31ನೇ ಕಂತು ರಿಲೀಸ್ ಆಗಿದೆಯಾ? ನಮ್ಗೆ ಯಾಕೆ ಬಂದಿಲ್ಲ ಹಾಗಾದ್ರೆ 31ನೇ ಕಂತು? ಏನ್ ಸಮಸ್ಯೆ? ಮತ್ತೆ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಬಯೋಮೆಟ್ರಿಕ್ ಸಿಸ್ಟಮ್ ಮತ್ತೆ ಬಂದಿದ್ಯಾ? ಅದನ್ನಾದ್ರೂ ನಾವು ಮಾಡ್ಬೇಕಾ? ಬಂದ್ ಹೇಳಿ ಅಂತ ಹೇಳಿ ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲಾ ಡೌಟ್ಸ್ ಗಳಿಗೂ ಕೂಡ ಉತ್ತರವನ್ನ ಕೊಡ್ತೀನಿ. ಸೊ ಯಾಕೆ ತುಂಬಾ ಜನಗಳಿಗೆ ಬಂದಿಲ್ಲ, ಈಗ ಆಲ್ರೆಡಿ ಎಷ್ಟು ಜನಗಳಿಗೆ ಎಷ್ಟು ಕಂತು ಬಂದಿದೆ ಅದ್ರ ಬಗ್ಗೆ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಅಂಡ್ ಅದಿಷ್ಟೇ ಅಲ್ದಲೆ, ನಿಮ್ಮ ಹತ್ರ BPL ಕಾರ್ಡ್ ಇದೆ ಅಂತ ಅಂದ್ರೆ ನಿಮ್ಗಳಿಗೆ ಗುಡ್ ನ್ಯೂಸ್ ಅಂತಾನೆ. ಅಂದ್ರೆ ಇದುವರೆಗೂ ಅಕ್ಕಿ ತರ್ತಿದ್ರಿ ಅಲ್ವಾ, ಸೊ ಅದರಲ್ಲಿ ಟೈಮಿಂಗ್ಸ್ ಅಲ್ಲಿ ಬದಲಾವಣೆ ಮಾಡಿದ್ದಾರೆ. ಅಂದ್ರೆ ಗಂಟೆಗಟ್ಲೆ ಕ್ಯೂ ನಲ್ಲಿ ನಿಂತು ನೀವು ರೇಷನ್ ಅಕ್ಕಿ ತರ್ತಾ ಇದ್ರಿ ಅಲ್ವಾ, ಅವ್ರು ಹೇಳೋ ಟೈಮಿಗೆ ಹೋಗ್ಬಿಟ್ಟು. ಸೊ ಇವಾಗ ಆ ರೀತಿ ಆಗೋದಿಲ್ಲ. ಸೊ ಗವರ್ನಮೆಂಟ್ ಇಂದ ಹೊಸ ಬದಲಾವಣೆಯನ್ನ ತಂದಿದ್ದಾರೆ. ಯಾವ ಟೈಮ್ ನಲ್ಲಿ ನೀವು ರೇಷನ್ ಅಕ್ಕಿಯನ್ನ ತಗೊಂಬರಕ್ ಹೋಗ್ಬೇಕು ಅದ್ರ ಬಗ್ಗೆ ಕೂಡ ಹೊಸ ಮಾಹಿತಿ ಬಂದಿದೆ. ಅಂಡ್ ಅದಿಷ್ಟೇ ಅಲ್ಲದೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ಇನ್ ಮುಂದೆ ನಾನು ಎಲೆಕ್ಷನ್ ಗೆ ಪಾರ್ಟಿಸಿಪೇಟ್ ಮಾಡೋದೇ ಇಲ್ಲ. ಅಂದ್ರೆ 2028ನೇ ಇಸ್ವಿಗೆ ಏನ್ ಎಲೆಕ್ಷನ್ ಬರುತ್ತೋ ನಾನು ಎಲೆಕ್ಷನ್ ಗೆ ಇನ್ ಮುಂದೆ ನಿಲ್ಲೋದೇ ಇಲ್ಲ, ಇನ್ ಮುಂದೆ ಕೈ ಬಿಟ್ಬಿಡ್ತೀನಿ ಎಲೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ನಮ್ಮ ಹೊಸ CM ಯಾರು ನಮ್ಮ DK ಶಿವಕುಮಾರ್ ಸರ್ ಅವರು ಬಂದಾಗ್ಲಿಂದ ಗೃಹಲಕ್ಷ್ಮಿ ಯೋಜನೆ ಬೇರೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಸೊ ಏನ್ ನಡೀತಾ ಇದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಬನ್ನಿ ಹಾಗಾದ್ರೆ ಇದೆಲ್ಲದ್ರ ಬಗ್ಗೆ ಚರ್ಚೆ ಇವತ್ತಿನ ವಿಡಿಯೋದಲ್ಲಿ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಮೊದಲನೇದಾಗಿ ಯಾಕೆ ಇಷ್ಟು ದಿನ ಮಾಡಿರ್ಲಿಲ್ಲ ಅದ್ರ ಬಗ್ಗೆ ಹೇಳಿ ಅಂತ ಹೇಳ್ತೀರಾ, ಅದನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ಬಿಡ್ತೀನಿ. ಬಂದಿರೋದೇ ಒಂದು ತಿಂಗಳಾದ್ಮೇಲೆ ವಿಡಿಯೋ ತಗೊಂಡ್ ಬಂದಿದ್ದೀನಿ, ಹಾಗಾಗಿ ಫಸ್ಟ್ ವಿಡಿಯೋ ಬಗ್ಗೆ ಮಾತಾಡ್ಬೇಡೋಣ, ಓಕೆನಾ? ಸೊ ಈಗ ಗೃಹಲಕ್ಷ್ಮಿ ಬಗ್ಗೆ ನೋಡೋದಾದ್ರೆ, 31ನೇ ಕಂತಿನ ಹಣ ರಿಲೀಸ್ ಆಗಿದೆಯಾ ಅಂದ್ರೆ ಎಸ್, ಖಂಡಿತವಾಗ್ಲೂ ಆಗಿದೆ. ರಿಲೀಸ್ ಆಗಿ 1 ವೀಕ್ ಮೇಲಾಗಿದೆ, ಓಕೆನಾ? ಅಂದ್ರೆ ಒಂದು ವಾರನೇ ಕಳೆದೋಗಿದೆ. ಸೊ ಇವಾಗ ಸ್ವಲ್ಪ ಜನಗಳಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ ಅನಿತಾ, ನಮ್ಗೆ 2-3 ತಿಂಗಳಿಂದ ಹಣನೇ ಬಂದಿಲ್ಲ, ನೀವು ನೋಡಿದ್ರೆ 31 ರಿಲೀಸ್ ಆಗಿದೆ ಅಂತಿದ್ದೀರಾ ಅನ್ಬಿಟ್ಟು. ಸೊ ಈ ಬಾರಿ ಎಷ್ಟು ತಡ ಮಾಡ್ತಾ ಇದಾರೆ, ಎಷ್ಟು ಡಿಲೇ ಮಾಡ್ತಾ ಇದಾರೆ, ಎಷ್ಟು ಲೇಜಿನೆಸ್ ತೋರಿಸ್ತಾ ಇದೆ ಸರ್ಕಾರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತುಂಬಾ ಬೇಜಾರಾಗತ್ತೆ. ಇವ್ರು ಇಷ್ಟ್ರ ಮಟ್ಟಿಗೆ ಸರ್ಕಾರ ನಡೆಸ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ಇಷ್ಟು ಅಸಡ್ಡೆ ಮಾಡ್ಕೊಂಡು ಗೃಹಲಕ್ಷ್ಮಿ ದುಡ್ಡನ್ನ 2,000 ರೂಪಾಯಿ ಕರೆಕ್ಟ್ ಆಗಿ ತಿಂಗಳ ಕೊಡೋದ್ರ ಬದಲು ಇಲ್ಲೊಂದು 8-10 ಲಕ್ಷ ಜನಗಳಿಗೆ ಕೊಡ್ತಾರೆ, ಇನ್ನೊಂದು 25-30 ಲಕ್ಷ ಜನಗಳಿಗೆ ಕೊಡೋದೇ ಇಲ್ಲ 2-3 ತಿಂಗಳು. ಸೊ ಈ ರೀತಿ ಆದ್ರೆ ಸೊ ನಿಜವಾಗ್ಲೂ ಮತ್ತೆ 2028ಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ವೋಟ್ ಹಾಕ್ತಾರಾ ಇಲ್ವಾ ಜನಗಳು ಅನ್ನೋದೇ ಡೌಟ್ ಆಗ್ತಾ ಇದೆ ನನ್ಗೆ. ಸೊ ನಿಮಗೆ ಗೊತ್ತಿದೆ 30ನೇ ಕಂತು ರಿಲೀಸ್ ಆಗಿ 2 ತಿಂಗಳಾಗಿದೆ. 2 ತಿಂಗಳು ಕಳೆದಿದ್ರು ಕೂಡ 30ನೇ ಕಂತಿನ ಹಣ 3ನೇ ಹಂತದಲ್ಲಿ ಬಿಡುಗಡೆ ಹಾಗೆ ಇರ್ಲಿಲ್ಲ. ಅಂಡ್ ಇವಾಗ ನೀವು ಕಮೆಂಟ್ ಮಾಡ್ಬೇಕು, ನಿಮ್ಗೆ ಎಷ್ಟನೇ ಕಂತಿನ ಹಣ ಬಂದಿಲ್ಲ ಇದುವರೆಗೂ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಈಗ ಆಲ್ರೆಡಿ ರಿಲೀಸ್ ಆಗಿರೋದು 31ನೇ ಕಂತು. ತುಂಬಾ ಜನ ನೀವು ಹೇಳ್ತೀರಾ ನಮ್ಗೆ 28 ಬರ್ಲಿಲ್ಲ, 29 ಬರ್ಲಿಲ್ಲ, 30 ಬಂದಿಲ್ಲ ಅನ್ಬಿಟ್ಟು. ಸುಮ್ನೆ ಬಾಯ್ ಮಾತಿಗೆ ದಯವಿಟ್ಟು ಹೇಳ್ಬೇಡಿ. ಸೊ ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ, DBT ಆಪ್ಗೆ ಹೋಗಿ. ಹಂಗೂ ನಿಮಗೆ ಗೊತ್ತಾಗ್ಲಿಲ್ವಾ ನಿಮ್ ಮೊಬೈಲ್ ಅಲ್ಲಿ ಚೆಕ್ ಮಾಡೋದು, ನಿಮ್ಮ ಹತ್ತಿರದ ಗ್ರಾಮ 1 ಕಚೇರಿ ಅಥವಾ ಬೆಂಗಳೂರು 1 ಕೇಂದ್ರಗಳಿಗೆ ಹೋಗ್ಬಿಟ್ಟು ನನಗೆ ಎಷ್ಟು ಕಂತು ಬಂದಿದೆ ಅಂತ ಹೇಳಿ ಹೇಳಿ, ಅಥವಾ ಎಷ್ಟನೇ ಕಂತಿಂದ ಬಂದಿಲ್ಲ, ಅದಕ್ಕೆ ಏನಂತ ತೋರಿಸ್ತಾ ಇದೆ ನನ್ನ ಅಕೌಂಟ್ ಸ್ಟೇಟಸ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸಿದ್ರೆ ಸಾಕು, ಅವರೇ ಹೇಳ್ತಾರೆ, ಓಕೆನಾ? ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನ ತಗೊಂಡೋದ್ರೆ ಸಾಕಾಗತ್ತೆ. ಅಥವಾ ನಿಮ್ಗೆ ಯಾವ ಬ್ಯಾಂಕ್ ಅಕೌಂಟ್ಗೆ ಬರುತ್ತೋ ದುಡ್ಡು, ಪಾಸ್ ಬುಕ್ ಇರುತ್ತೆ ಅಲ್ವಾ, ಸೊ ಅದ್ರದ್ದು ಎಂಟ್ರಿ ನೋಡಿದ್ರು ಗೊತ್ತಾಗತ್ತೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಕಂತು ಬಂದಿದೆ, ಇದುವರೆಗೂ ನಿಮ್ಗೆ ಎಷ್ಟು ದುಡ್ಡು ಬಂದಿದೆ ಎಲ್ಲ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಸೊ ಕರೆಕ್ಟ್ ಆಗಿ ನೋಡ್ಬಿಟ್ಟು ಎಷ್ಟು ಕಂತು ಬಂದಿದೆ ಅನ್ಬಿಟ್ಟು ನನಗೆ ಕಮೆಂಟ್ ಹಾಕಿ. ಯಾಕಂದ್ರೆ 30ನೇ ಕಂತಿನಲ್ಲಂತೂ ತುಂಬಾ ದೊಡ್ಡ ಮೋಸನೇ ಆಗಿದೆ. ಗೃಹಲಕ್ಷ್ಮಿಯರಿರೋದು 1,24,00,000 ಜನಕ್ಕಿಂತ ಹೆಚ್ಚು ಜನ ಇದ್ದೀರಾ ಮಹಿಳೆಯರು, ಪ್ರತಿ ತಿಂಗಳು 2,000 ದುಡ್ಡು ತಗೊಳ್ಳಕ್ಕೆ. ಇಲ್ಲಿ ಹಣ ಬಂದಿರೋದೇ 30ನೇ ಕಂತು ಒಂದ್ 60-70 ಲಕ್ಷ ಜನಗಳಿಗೆ ಅಷ್ಟೇ ಬಂದಿತ್ತು. ಸೊ ಇನ್ನ ಒಂದ್ 40-50 ಲಕ್ಷ ಜನಗಳಿಗೆ 30ನೇ ಕಂತು ಹಾಕೇ ಇಲ್ಲ. ಅಷ್ಟರಲ್ಲಿ ಇವರು ಕಳೆದ ವಾರ 31ನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದ್ದಾರೆ. ಸೊ ಈ ರೀತಿ ಆದಾಗ ಜನಗಳಿಗೆ ಭಯ ಕೂಡ ಆಗತ್ತೆ, ಜೊತೆಗೆ ನಮ್ದೇನಾದ್ರೂ ತಪ್ಪಾಗಿದ್ಯಾ ಅಥವಾ ನಮ್ಮ ಹೆಸರು ಡಿಲೀಟ್ ಆಗಿದ್ಯಾ, ಈಗ ಬೇರೆ ಹೊಸ ಬದಲಾವಣೆ ತರ್ತಾ ಇದಾರಲ್ವಾ, SIR ಫಾರ್ಮ್ ಅದನ್ನ ಫಿಲ್ ಮಾಡ್ಬೇಕು, ಅದು BLO ಗಳಿಗೆ ಕೊಡ್ಬೇಕು, ವೋಟರ್ ID ಇರ್ಬೇಕು, ಅದು ಇದು ಅಂತ ಹೇಳಿ ಜಾತ್ರೆ ಮಾಡ್ಕೊಂಡ್ ಕೂತಿದ್ದಾರೆ. ಅದ್ರೊಟ್ಟಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬೇರೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಖಂಡಿತವಾಗ್ಲೂ ಮಹಿಳೆಯರಿಗೆ ಒಂಥರ ಆತಂಕ ಉಂಟಾಗತ್ತೆ. ನನ್ ಕಡೆಯಿಂದ ನಿಮ್ಗೆ ಸಜೆಷನ್ ಅಂತ ಹೇಳಿದ್ರೆ, ಭಯ ಅಂತೂ ಪಡಕ್ ಹೋಗ್ಬೇಡಿ. ಗೃಹಲಕ್ಷ್ಮಿ ಯೋಜನೆ ನಿಂತೋಗಿಲ್ಲ, ಅದನ್ನ ಸರಿಯಾಗಿ ನಡೆಸ್ತಾ ಇಲ್ಲ. ಸೊ ಈಗ ನಿಮ್ಗೂ ಗೊತ್ತಿರೋ ಪ್ರಕಾರ
ಮುಖ್ಯಮಂತ್ರಿ ಸ್ಥಾನದಲ್ಲೇ ಬದಲಾವಣೆ ಆಗೋಯ್ತು. ಸಿಎಂ ಅನ್ಬಾರ್ದು, ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ ಅವರ ಬದಲಾಗಿ ನಮ್ಮ DK ಶಿವಕುಮಾರ್ ಸರ್ ಬಂದಾಗಿಂದನು ಏನೇನೋ ಹೊಸದಾಗಿ ರೂಲ್ಸ್ ರೆಗ್ಯುಲೇಷನ್ಸ್ ನೆಲ್ಲ ತಂದಿಟ್ಟಿದ್ದಾರೆ. ಸೊ ಎಲ್ಲ ಅದ್ರ ಕಡೆ ಗಮನ ಕೊಟ್ಟು ಅದರಲ್ಲಿ ನಾವು ಬಿಸಿ ಇರೋದ್ರಿಂದ ಈ ಕಡೆ ಗೃಹಲಕ್ಷ್ಮಿ ಬರೋದು ತಡ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಬಟ್ ಎನಿವೆ 30ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಅವ್ರಿಗೂ ಕೂಡ ಕೊನೆ ಹಂತದಲ್ಲಿ ಅಂದ್ರೆ 3ನೇ ಹಂತದಲ್ಲಿ ನಾವು ಮೊನ್ನೆಯಿಂದ ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಯಾರೆಲ್ಲ ಕಾಯ್ತಾ ಇದ್ರಿ ನಮ್ಗೆ ಅಲ್ಲೇ 31ನೇ ಕಂತು ಸ್ಟಾರ್ಟ್ ಆಗಿದೆ ನಮಗೆ ಬಂದಿಲ್ಲ 30 ಅಂತ ಅನ್ಬಿಟ್ಟು, 31ನೇ ಕಂತು ಯಾರಿಗೆಲ್ಲ ಬಂದಿದೆಯೋ ಆ ಟೈಮ್ ಅಲ್ಲಿ ನಿಮ್ಗೆ ಕಳೆದ 4 ದಿನದಿಂದ 30ನೇ ಕಂತು ಕೂಡ ಹಾಕಿದ್ದಾರೆ. ಬರೀ 2,000 ರೂಪಾಯಿ ಬಂದಿದೆ, ಇನ್ನು 31ನೇ ಕಂತು ನಿಮ್ಗಳಿಗೆ ಬಂದಿಲ್ಲ. ಓಕೆನಾ, ಸೊ ಚೆಕ್ ಮಾಡ್ಕೊಡಿ. 31ನೇ ಕಂತು ಹಾಗಾದ್ರೆ ಎಲ್ರಿಗೂ ಬಂದಿದೆ, ಮತ್ತೆ ಇನ್ನ ನಮ್ಗೆ ಯಾವಾಗ ಬರುತ್ತೆ, ಇನ್ನು ಇವಾಗ 30ನೇ ಕಂತು ಕೊಡ್ತಾ ಇದಾರಲ್ಲ ಅಂದ್ರೆ ನಿಮ್ಗೂ ಬರುತ್ತೆ, ಬಟ್ ತುಂಬಾ ತಡ ಆಗತ್ತೆ ಈ ಬಾರಿ. ಓಕೆನಾ, ಸೊ ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಬಿಡುಗಡೆ ಅಂತೂ ಆಗಿದೆ, ಆದ್ರೆ ಎಲ್ರಿಗೂ ಬಂದಿಲ್ಲ. ಹಂತ ಹಂತವಾಗಿ 31ನೇ ಕಂತು ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಬರುತ್ತೆ, ನೀವು ವೆಯ್ಟ್ ಮಾಡ್ಬೇಕಷ್ಟೇನೆ. ಓಕೆನಾ, ಸೊ ಮುಂಚೆನೆ ನೀವು ಬೈತಾ ಇದ್ರಿ ಸರಿಯಾಗಿ ಕೊಡಲ್ಲ ಇವರು ತಿಂಗಳ ಅನ್ಬಿಟ್ಟು, ಸೊ ಇನ್ ಮುಂದೆ ಇನ್ನೂ ಬೈಯಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಯಾಕೆಂದ್ರೆ ಇಷ್ಟೊಂದು ಲೇಟ್ ಮಾಡಿದ್ರೆ ಬೈಬಾರ್ದ, ಇವ್ರನ್ನ ಬಾಯಿಗೆ ಬಂದಂತೆ ಬೈದ್ ಬಿಡೋಣ ಅನ್ಸುತ್ತೆ ನಮ್ಗೆ ಒಂದೊಂದ್ಸತಿ. ನಿಮ್ಗೆ ಏನಿಸುತ್ತೋ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡ್ಬಿಟ್ಟು ವೆಯ್ಟ್ ಮಾಡ್ತಾ ಇರಿ. ಸೊ ಇನ್ನ ಒಂದ್ 15 ದಿನ ಟೈಮ್ ಹಿಡಿಯತ್ತೆ 31ನೇ ಕಂತು ಎಲ್ಲರ ಖಾತೆಗೆ ಬರಬೇಕು ಅಂತ ಅಂದ್ರೆ ಇನ್ನೂ ಒಂದ್ 15 ದಿನ ನೀವು ಕಾಯ್ಬೇಕು. ಯಾರೆಲ್ಲ 31ನೇ ಕಂತು ನಮ್ಗೆ ನಿನ್ನೆ ಬಂತು ಮೊನ್ನೆ ಬಂತು ಅಥವಾ ನೀವು ಹೇಳ್ದಂಗೆ ಒಂದ್ ವಾರದ ಹಿಂದೆನೆ ಬಂದಿದೆ ಅನಿತಾ ಅನ್ನೋರಿದ್ರೆ ದಯವಿಟ್ಟು 31ನೇ ಕಂತು ತಗೊಂಡಿರೋರು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಕಮೆಂಟ್ ಹಾಕಿದ್ರೆ ಬೇರೆಯವ್ರಿಗೂ ಕೂಡ ಧೈರ್ಯ ಬರುತ್ತೆ. ಓಕೆನಾ, ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಅಂಡ್ ಹೊಸದಾಗಿ ಏನಾದ್ರು ಅಪ್ಲಿಕೇಶನ್ ಹಾಕ್ಬೇಕಾ, ಇದುವರೆಗೂ ನಮಗೆ ಗೃಹಲಕ್ಷ್ಮಿ ಯೋಜನೆ 2-3 ತಿಂಗಳಿಂದ ಬಂದಿಲ್ವಲ್ಲ, ಅಥವಾ ಬಯೋಮೆಟ್ರಿಕ್ ಅಂತ ಹೇಳ್ತಿದ್ರಲ್ಲ ಹಿಂದೆ ಎಲ್ಲ, ಅದನ್ನೇನಾದ್ರೂ ಕೊಡ್ಬೇಕಂದ್ರೆ ಏನು ಕೊಡಂಗಿಲ್ಲ, ಅದೆಲ್ಲ ಕ್ಯಾನ್ಸಲ್ ಮಾಡಿದ್ರು ಮತ್ತೆ. ಸೊ ಸದ್ಯಕ್ಕೆ ಏನಿರೋದು SIR ಫಾರ್ಮ್ ನ ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬಂದಿದೆ. ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ BLOಗಳು ಬರ್ತಾರಲ್ವಾ, ಸೊ ಅವ್ರಿಗೆ SIR ಫಾರ್ಮ್ ಫಿಲ್ ಮಾಡ್ಬಿಟ್ಟು ನಿಮ್ಮ ವೋಟರ್ ID ಲಿಸ್ಟ್ ಎಲ್ಲ ಕೇಳ್ತಾರಲ್ಲ ಅದೆಲ್ಲ ಬರ್ತ್ ಕೊಟ್ರೆ ಸಾಕು. ನಿಮ್ಮ ಹತ್ರ ವೋಟರ್ ID ಇದೆ ಅಂತ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗೋದಿಲ್ಲ. ಸೊ ಬಂದೇ ಬರತ್ತೆ. ಆಯ್ತಾ, ಈಗ ಆಲ್ರೆಡಿ ಯಾರೆಲ್ಲ SIR ಫಾರ್ಮ್ ಫಿಲ್ ಮಾಡಿದೀರಾ ಅಥವಾ ಇನ್ನೂ ಫಿಲ್ ಮಾಡದೇ ಇರೋರು ಯಾರಾದ್ರೂ ಇದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ ಈ ತಿಂಗಳು ಎಂಡ್ಗೆ ಲಾಸ್ಟ್ ಡೇಟ್ ಕೊಟ್ಟಿದ್ರು, ಅಂದ್ರೆ ಜುಲೈ 29ನೇ ತಾರೀಕಿಗೆ SIR ಫಾರ್ಮ್ ಫಿಲ್ ಮಾಡೋ ಡೇಟ್ ಮುಗ್ದೋಗುತ್ತೆ ಅನ್ಬಿಟ್ಟು, ಬಟ್ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆಗಸ್ಟ್ 8ನೇ ತಾರೀಕೇನೋ ಹೇಳ್ತಾ ಇದ್ರು, ಅದಿನ್ನೂ ಮುಂದೆ ಹೋಗ್ಬೋದೇನೋ, ಆಗಸ್ಟ್ ತಿಂಗಳು ಮತ್ತೆ ಕೊಡ್ತಾರೆ ಅನ್ಸುತ್ತೆ. ಬಟ್ ಆದಷ್ಟು ಬೇಗ ನೀವು ಫಿಲ್ ಮಾಡಿದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದು ಬಿಟ್ರೆ ಬೇರೆ ಏನು ಇರೋದಿಲ್ಲ. ಆಯ್ತಾ, ಸೊ ಇನ್ನ 27, 28, 29ನೇ ಕಂತೂ ನಮಗೆ ಬಂದಿಲ್ಲ ಅನ್ನೋರು ಯಾರಾದ್ರೂ ಇದ್ರೆ ದಯವಿಟ್ಟು ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಭೇಟಿ ಮಾಡಿ ಅಲ್ಲಿ ಅಧಿಕಾರಿಗಳ ಹತ್ರನೇ ಹೋಗಿ ನೀವು ವಿಚಾರಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಅಷ್ಟೊಂದು ಕಂತು ಬಂದಿಲ್ಲ ಅಂತ ಅಂದ್ರೆ ನಿಮ್ಮ ಹೆಸರನ್ನ ಏನಾದ್ರೂ ಡಿಲೀಟ್ ಮಾಡಿದಾರಾ, ನೀವು GST ಪೇಯರ್ ಟ್ಯಾಕ್ಸ್ ಪೇಯರ್ ಅಂತ ಏನಾದ್ರೂ ರೀಸನ್ ಕೊಟ್ಟು ನಿಮ್ಮ ಹೆಸರೇನಾದ್ರೂ ತೆಗ್ದಾಕಿದಾರಾ ಅದನ್ನೆಲ್ಲ ನೀವು ಚೆಕ್ ಮಾಡಿಸ್ಕೋಬೇಕು. ಸೊ ಇಲ್ಲ ನಾವು GST ಪೇಯರು ಅಲ್ಲ ಅಥವಾ ನಮ್ದು ಗವರ್ನಮೆಂಟ್ ಜಾಬ್ ಅಲ್ಲೂ ಇಲ್ಲ ನಾವು ಹಂಗೆ ಹಿಂಗೆ ಅಂತ ಏನಾದ್ರೂ ಹೇಳೋರಿದ್ರೆ ಸೊ ನೀವೇ ಹೋಗ್ಬಿಟ್ಟು ಮತ್ತೆ ಮರು ಅರ್ಜಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹಾಕ್ ಬರ್ಬೇಕಾಗತ್ತೆ. ಬರೀ 2 ತಿಂಗಳಕ್ಕಂತ ಮಾತ್ರ ಬಂದಿಲ್ಲ ಅಂತವ್ರು ಏನಾದ್ರೂ ಹೋಗ್ಬೇಕಂದ್ರೆ ಖಂಡಿತವಾಗ್ಲೂ ಹೋಗ್ಬೇಡಿ. ಒಂದ್ 2 ತಿಂಗಳು ಮಾತ್ರ ಬಂದಿಲ್ಲ ಅಂದ್ರೆ ವೆಯ್ಟ್ ಮಾಡಿ, ಮತ್ತೆ ಬರುತ್ತೆ ನಿಮ್ಗೆ. ಆಯ್ತಾ, ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಇನ್ನ BPL ಕಾರ್ಡ್ದಾರರಿಗೆ ಏನಪ್ಪಾ ಸಿಹಿ ಸುದ್ದಿ ಅಂತ ಹೇಳಿದ್ರೆ, ನ್ಯಾಯಬೆಲೆ ಅಂಗಡಿಗಳಲ್ಲಿ ನೀವು ರೇಷನ್ ಅಕ್ಕಿಯನ್ನ ತಗೊಂಡ್ಬರಕ್ ಹೋಗ್ಬೇಕಾದ್ರೆ ಒಂದು ಟೈಮಿಂಗ್ಸ್ ಇಟ್ಟಿದ್ರು. ಅಂದ್ರೆ ನಿಮ್ಮ ಡಿಪೋದಲ್ಲಿ ಹೇಳೋರಲ್ವಾ, ಬೆಳಿಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ, ಮತ್ತೆ ಮಧ್ಯಾಹ್ನ 12 ಗಂಟೆವರೆಗೂ ನಾವು ಅಕ್ಕಿ ಕೊಡ್ತೀವಿ, ಆ ಟೈಮಲ್ಲೇ ಬಂದು ತಗೊಂಡೋಗ್ಬೇಕು. ಹಾಗೆ ಸಂಜೆ 4 ಗಂಟೆಯಿಂದ ಮತ್ತೆ ಸಂಜೆ 8 ಗಂಟೆವರೆಗೂ ಅಕ್ಕಿ ಕೊಡ್ತೀವಿ, ಆ ಟೈಮಲ್ಲಿ ಬಂದು ತಗೊಂಡೋಗ್ಬೇಕು ಅಂತ ಹೇಳ್ತಿದ್ರು ಅಲ್ವಾ. ಸೊ ಇದಿಷ್ಟೇ ಟೈಮ್ ಇದ್ದಾಗ ಏನಾಗಿತ್ತು ಅಂದ್ರೆ ಜನಗಳು ಕ್ಯೂನಲ್ಲಿ, ಪಾಪ ಬಿಸಿಲು ಅಂತಿರ್ಲಿಲ್ಲ, ಮಳೆ ಅಂತಿರ್ಲಿಲ್ಲ, ಕ್ಯೂ ನಲ್ಲಿ ನಿಂತ್ಕೊಂಡ್ಬಿಡ್ತಾ ಇದ್ರು, ರಶ್ ಆಗ್ತಾ ಇತ್ತು. ಅಂಡ್ ಇದು ಮಾತ್ರ ಅಲ್ಲ, ಸರ್ವರ್ ಸಮಸ್ಯೆ, ಒಬ್ಬೊಬ್ಬರಿಗೆ ಹೆಬ್ಬೆಟ್ ಬರ್ತಾ ಇರ್ಲಿಲ್ಲ. ಇದೆಲ್ಲ ಸಮಸ್ಯೆಯನ್ನ ಸರ್ಕಾರ ಅರ್ಥಕೊಂಡು ಇವಾಗ ಒಂದು ಹೊಸ ನಿರ್ಧಾರಕ್ಕೆ ಬಂದಿದೆ. ಅಂದ್ರೆ ನಮ್ಮ ಆಹಾರ ಇಲಾಖೆ ಸಚಿವರಾದಂತ KH ಮುನಿಯಪ್ಪ ಸರ್ ಅವರೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದು 20ನೇ ತಾರೀಕಿಂದ ಜಾರಿಗೆ ಬಂದಿದೆ. ಏನಪ್ಪಾ ಅಂತ ಹೇಳಿದ್ರೆ, ಇನ್ನು ಮುಂದೆ ನೀವು ಅಕ್ಕಿ ತರಕ್ ಏನ್ ಹೋಗ್ತಿರೋ ಆ ಟೈಮಿಂಗ್ಸ್ ಅಲ್ಲಿ ಬದಲಾವಣೆಯನ್ನ ತರ್ತಾ ಇದೀವಿ. ಅಂದ್ರೆ ಬೆಳಿಗ್ಗೆ 6 ಗಂಟೆಯಿಂದಾನೇ ಅಕ್ಕಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಹಾಗೆ ಸಂಜೆ 10 ಗಂಟೆವರೆಗೂ, ಅಂದ್ರೆ ಸಂಜೆ ಅಲ್ಲ, ಅದು ರಾತ್ರಿ 10 ಗಂಟೆವರೆಗೂ ಕೂಡ ರೇಷನ್ ಡಿಪೋ ಏನಿರುತ್ತೋ ನ್ಯಾಯಬೆಲೆ ಅಂಗಡಿ ಅದು ಓಪನ್ನೇ ಇರಬೇಕು. ಸೊ ಈಗ ಕೆಲ್ಸಕ್ಕೆ ಹೋಗೋರು ಇರ್ತೀರಾ ಅಥವಾ ಇನ್ನೇನೋ ನಿಮ್ ಪರ್ಸನಲ್ ವರ್ಕ್ಸ್ ಇರುತ್ತೆ, ಅವ್ರು ಹೇಳೋ ಟೈಮಿಗೆ ನಿಮಗೆ ಹೋಗಕ್ ಆಗ್ತಾ ಇರ್ಲಿಲ್ಲ, ಎಷ್ಟೋ ಜನಗಳಿಗೆ ಅಕ್ಕಿನೇ ಸಿಗ್ತಿರ್ಲಿಲ್ಲ ಒಂದೊಂದು ತಿಂಗಳು. ಸೊ ಹಂಗಾಗಿ ಆ ತರ ಸಮಸ್ಯೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ನೀವು ಕೆಲ್ಸಕ್ಕೆ ಹೋಗ್ತೀರಾ, ಸೊ ಕೆಲಸ ಮುಗಿಸ್ಕೊಂಡ್ ಬಂದೇ ಬರ್ತೀರಲ್ವಾ 6 ಗಂಟೆ 7 ಗಂಟೆಗೆ ಮನೆಗೆ. ಸೊ ಹೋಗಿ 8 ಗಂಟೆ 9 ಗಂಟೆಗೆ ಹೋಗಿ ಇನ್ ಮುಂದೆ ಅಕ್ಕಿಯನ್ನ ತಗೊಂಡ್ಬರ್ಬೋದು. ಸೊ ಇದೊಂದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು. ಸೊ ಅದು ಬಿಟ್ರೆ ಇನ್ನ ಇಂದಿರಾ ದಿನಸಿ ಕಿಟ್ ಅನ್ನೋದನ್ನ ಯಾವಾಗ ಕೊಡ್ತಾ ಇದ್ದಾರೆ ಅನಿತಾ? ಕಳೆದ 1 ವರ್ಷದಿಂದ ಹೇಳ್ತಾನೆ ಇದ್ದೀರಾ, ಯಾವ ದಿನಸಿ ಕಿಟ್ಟು ಬರ್ಲಿಲ್ಲ, ಬರೀ ಅಕ್ಕಿ ಬರ್ತಾ ಇದೆ ಅಂತ ನೀವು ಕೇಳೋದಾದ್ರೆ,
ಅದ್ರ ಬಗ್ಗೆ ಕೂಡ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಇನ್ನ ಫೈನಲ್ ಹಂತಕ್ಕೆ ಹೋಗಿದೆಯಂತೆ ಟೆಂಡರ್ ಕರೀತಾ ಇರುವಂತದ್ದು. ಸೊ ಇನ್ನೊಂದು 2-3 ತಿಂಗಳೊಳಗಡೆ ನಾವು ಅಕ್ಕಿ, ಬೇಳೆ, ಉಪ್ಪು, ಸಕ್ಕರೆ ಏನ್ ಹೇಳಿದ್ವಿ, ಎಣ್ಣೆ ಅದೆಲ್ಲ ಕೂಡ ಅಕ್ಕಿ ಜೊತೆ ಕೊಟ್ಟು ಬಿಡ್ತೀವಿ. ಸೊ ಬರೀ ಅಕ್ಕಿ ಕೊಡ್ತಾ ಇರೋದ್ರಿಂದ ಜನಗಳು ಅಕ್ಕಿಯನ್ನ ಮಾರ್ಕೋತಾ ಇದ್ದಾರೆ. ಸೊ ಈ ರೀತಿ ಪೌಷ್ಟಿಕ ಆಹಾರವನ್ನ ಕೊಟ್ಬಿಟ್ರೆ, ಅಂದ್ರೆ ಪೌಷ್ಟಿಕ ಅಂಶ ಇರುವಂತ ಎಣ್ಣೆ, ಬೇಳೆ, ಸಕ್ಕರೆ, ಉಪ್ಪು ಕೊಟ್ರೆ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ ಮನೆಯಲ್ಲಿ. ಸೊ ಹಂಗಾಗಿ ಖಂಡಿತವಾಗ್ಲೂ ಕೊಡ್ತೀವಿ. ಸೊ ಕೊನೆ ಹಂತದಲ್ಲಿದ್ದೀವಿ, ಇನ್ನೊಂದ್ 2 ತಿಂಗಳು ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ KH ಮುನಿಯಪ್ಪ ಸರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಇದಿಷ್ಟು ನಿಮ್ಗೆ ಈಗ ಲೇಟೆಸ್ಟ್ ಆಗಿ ಬಂದಿರುವಂತ ಮಾಹಿತಿ ಗೊತ್ತಾಗಿದೆ ಅನ್ಕೊಂಡಿದೀನಿ. ಇನ್ನ ಗೃಹಜ್ಯೋತಿ ಬಗ್ಗೆ ಕೂಡ ಹೊಸದಾಗಿ ಅಪ್ಡೇಟ್ ಇದೆ, ನಿಮಗೆ ಗೊತ್ತಿರುತ್ತೆ. ಅದಕ್ಕೂ ಕೂಡ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಿದ್ದೀರಾ. ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ಮಾಡಿ ತಿಳಿಸ್ತೀನಿ. ಸೊ ಇದಾಗಿತ್ತು ಸದ್ಯಕ್ಕೆ ಬಂದಿರುವಂತ ಗೃಹಲಕ್ಷ್ಮಿ ಬಗ್ಗೆ ಹೊಸ ಅಪ್ಡೇಟ್. ಸೊ ಇನ್ನು ಏನಾದ್ರೂ ಮರ್ತಿದ್ರೆ ನೆನ್ಪು ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ಕೊನೆಯದಾಗಿ ಯಾಕೆ ವಿಡಿಯೋ ಮಾಡಲಿಲ್ಲ, ಸೊ ನಾವ್ ಎಷ್ಟು ದಿನದಿಂದ ಕಾಯ್ತಿದೀವಿ ಅನಿತಾ, ತುಂಬಾ ಬೇಜಾರಾಗ್ತಾ ಇದೆ, ನೀವು ಬನ್ನಿ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ದಯವಿಟ್ಟು ಕ್ಷಮೆ ಇರ್ಲಿ, ಇದು ಒಂದೇ ನಾನು ಕೇಳೋಕ್ಕಾಗೋದು. ಸೊ ಅಂದ್ರೆ ನನ್ಗೇನು ಆರೋಗ್ಯದಲ್ಲಿ ಏರುಪೇರು ಅಂತ ಇರ್ಲಿಲ್ಲ. ತುಂಬಾ ಜನ ಪಾಪ ಅದನ್ನ ವಿಚಾರಿಸ್ಕೋತೀರಾ, ನಂಗೆ ತುಂಬಾ ಖುಷಿ ಆಗೋಯ್ತು. ಮತ್ತೆ ಏನಾದ್ರೂ ಹುಷಾರಿಲ್ವಾ, ಯಾಕೆ ಇಷ್ಟು ದಿನ ಲೇಟ್ ಮಾಡ್ತಾ ಇದ್ದೀರಾ ಬರೋದು ಅಂದ್ಬಿಟ್ಟು. ನಾನು ಚೆನ್ನಾಗಿದ್ದೀನಿ, ಅಂದ್ರೆ ನನಗೂ ಪರ್ಸನಲ್ ವರ್ಕ್ ಇರುತ್ತೆ ಅಲ್ವಾ, ನಾನು ಕೂಡ ಮನೆ ಕಟ್ತಾ ಇದ್ದೀನಿ, ನಾನು ಕೂಡ ನಿಮ್ ತರ ದುಡ್ಡು ಮಾಡ್ಬೇಕು, ದುಡಿಬೇಕು, ಮಕ್ಳಿದ್ದಾರೆ, ಗಂಡ ಇದ್ದಾರೆ, ಅದ್ರಲ್ಲೂ ಒಂದಲ್ಲ ಚಿಕ್ಕ 2 ಮಕ್ಳು, ಸ್ಕೂಲಿಗೆ ಬೇರೆ ಜಾಯಿನ್ ಮಾಡ್ಬಿಟ್ಟಿದೀನಿ ಅವ್ರನ್ನ ನೋಡ್ಕೊಳ್ಳೋದು, ಕರ್ಕೊಂಬರೋದು, ತಿನ್ಸೋದು, ಆಟ ಆಡ್ಸೋದು, ಮಲಗಿಸೋದು, ಹೋಮ್ವರ್ಕ್ ಬರ್ಸೋದು, ಇನ್ನ ಮನೆ ಹತ್ರ ಹೋಗ್ಬೇಕು, ಅಲ್ಲಿ ಲೇಬರ್ಸ್ ಇರ್ತಾರೆ, ಅವ್ರನ್ನ ವಿಚಾರಿಸ್ಕೋಬೇಕು. ಸೊ ಇನ್ನ ನನ್ನ ಪರ್ಸನಲ್ ವರ್ಕ್ ಇರುತ್ತೆ. ಖಂಡಿತ ಎಷ್ಟು ಲೈಫ್ ಬ್ಯುಸಿ ಆಗ್ತಾ ಇದೆ ಅಂದ್ರೆ ನನ್ಗೆ ಒಂದೊಂದ್ಸಲ ಸುಸ್ತಾಗ್ಬಿಡುತ್ತೆ. ಯೂಟ್ಯೂಬು ಬೇಡ, ಏನು ಬೇಡ, ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡ್ಬಿಡೋಣಪ್ಪ, ಮನೆ ಕೆಲಸ ನೋಡ್ಕೊಂಡು ಹೌಸ್ ವೈಫ್ ಆಗಿ ಸ್ವಲ್ಪ ದಿನ ಇದ್ಬಿಡೋಣ ಅಂತ ಅನ್ನಿಸ್ಬಿಡ್ತು. ಸೊ ಹಂಗಾಗಿ ಕಳೆದೊಂದು 3 ವೀಕಿಂದ ನಾನು ಸ್ವಲ್ಪ ರೆಸ್ಟಲ್ಲಿ ಇದ್ದೆ, ಹಂಗಾಗಿ ಬರೋಕ್ ಆಗ್ಲಿಲ್ಲ ಅಷ್ಟೇನೆ. ಸೊ ಆದಷ್ಟು ಸ್ವಲ್ಪ ರೆಗ್ಯುಲರ್ ಆಗಿರೋಕೆ ಟ್ರೈ ಮಾಡ್ತೀನಿ, ಆದ್ರೂ ನನ್ನ ಪರ್ಸನಲ್ ಕೆಲಸದಿಂದ ಡಿಲೇ ಆಗ್ತಾ ಇದೆ. ಬಟ್ ಅನ್ಕೊಂಡಿದೀನಿ ಅಟ್ಲೀಸ್ಟ್ ವಾರಕ್ಕೆ ಒಂದಾದ್ರೂ ನಾನು ವಿಡಿಯೋ ಮಾಡಿ ತಿಳಿಸ್ಬೇಕು, ಜನಗಳಿಗೆ ಉಪಯೋಗ ಆಗೋ ತರ ಅಂತ ಅನ್ಬಿಟ್ಟು. ಮುಂಚೆ ಎಲ್ಲೋ ನಾನು ಫ್ರೀ ಇರ್ತಿದ್ದೆ, ಹಾಗಾಗಿ ಯಾವಾಗ್ಲೂ ಯೂಟ್ಯೂಬ್ಗೆ ಟೈಮ್ ಕೊಡ್ತಾ ಇದ್ದೆ. ಈಗ ನಾನು ಕೂಡ ಬ್ಯುಸಿ ಆಗ್ತಾ ಇರೋದ್ರಿಂದ ಬರಕ್ ಆಗ್ತಾ ಇಲ್ಲ ಅಷ್ಟೇನೆ, ಅದ್ಬಿಟ್ಟು ಬೇರೆ ಏನು ಕಾರಣ ಇಲ್ಲ. ಬಟ್ ಇಲ್ಲ, ನೀವು ಮಾಡಲೇಬೇಕು ನಮಗೋಸ್ಕರ ವಿಡಿಯೋನ, ನಿಮಗೋಸ್ಕರ ನಾವು ಕಾಯ್ತಿರ್ತೀವಿ. ಏನೋ ನಿಮ್ಮಿಂದ ಒಂದು ನಮಗೆ ಹೆಲ್ಪ್ ಆಗೋ ಥರ ಮೆಸೇಜ್ ಸಿಗುತ್ತೆ ನಿಮ್ಮ ವಿಡಿಯೋದಲ್ಲಿ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ, ಖಂಡಿತ ಟ್ರೈ ಮಾಡ್ತೀನಿ ನಾನು ಮುಂದೆ ಮತ್ತೆ ಬರಲಿಕ್ಕೆ. ಓಕೆನಾ? ಸೊ ಓಕೆ ಫ್ರೆಂಡ್ಸ್, ಹಾಗಾದ್ರೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ತುಂಬಾ ದಿನ ಆದ್ಮೇಲೆ ಮಾತಾಡ್ತಿರೋದಕ್ಕೆ ನನಗೂ ನರ್ವಸ್ ಆಗ್ತಾ ಇದೆ. ಸೊ ನಿಮ್ಗಳ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ, ತುಂಬಾ ಖುಷಿ ಆಗುತ್ತೆ. ಅಂಡ್ ನನ್ನನ್ನು ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂದ್ಬಿಟ್ಟು ನಿಮ್ಮ ಪ್ರೀತಿಯಿಂದ ಕಮೆಂಟ್ ಹಾಕಿ, ಅದೇ ನನಗೆ ಖುಷಿ ಕೊಡುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಕಾಣಿಸ್ಕೊಳ್ಳಿಕ್ಕೆ. ಹಾಗಾದ್ರೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.